ಟೈಮಿಂಗ್ಸು ಒಂದು 3:30 ಟೈಮಲ್ಲಿ ನಮ್ಮ ಟಿ ಬಿ ಎಗೂರಿನ ಪೆಪ್ಸಿ ಫ್ಯಾಕ್ಟ್ರಿ ಮುಂಭಾಗ ನಮ್ಮ ತಿರುಮಲಾಪುರದ ಇಮ್ರಾನ್ ಮತ್ತು ಅವರ ಪತ್ನಿ ನೆಲಮಂಗ್ಲ ಕಡೆ ಹೋಗಬೇಕಾದ್ರೆ ಯಾವುದೋ ಹಿಂದೆಯಿಂದ ಒಂದು ಬಂದು ಫಾರ್ಚುನರ್ ಸ್ಕಾರ್ಪಿಯೋ ಹಿಂದೆಯಿಂದ ಹೊಡ್ಕೊಂಡೋಗಿದ್ದಾರೆ. ಅದು ಪಾಪ ಅವರು ಸ್ಪಾಟಲ್ಲಿ ಇದಾಗಿದ್ದಾರೆ. ಇಮ್ರಾನ್ ಅವ್ರ ಹೆಂಡತಿ VP ಮ್ಯಾಗ್ನಸಲ್ಲಿ ಇದ್ದಾರೆ. ಅವರು ಪರವಾಗಿಲ್ಲ, ಹುಷಾರಾಗಿದ್ದಾರೆ. ಅವ್ರಿಗೆ ಮತ್ತು ಅವರ ಕುಟುಂಬದವ್ರಿಗೆ ಸಾಂತ್ವನವನ್ನು ನಾವು ಹೇಳಬೇಕಾಗುತ್ತೆ. ಈ ಕಾರ್ಯಕ್ರಮ ಅತ್ತಾಚುರ್ಯ ಆಗಬೇಕಾದ್ರೆ ಕಾರಣ ಈ ರಸ್ತೆ ಏನಪ್ಪ ಅಂದರೆ ಸುಮಾರು 3 ವರ್ಷದಿಂದ ಮಾಡ್ತಲೇ ಇದ್ದಾರೆ. 1.5 ವರ್ಷ ಈ ರಸ್ತೆಯನ್ನು ಪೆಂಡಿಂಗ್ ಇಕ್ಕಿ ಮತ್ತೆ ಇವಾಗ ಒಂದು 6 ತಿಂಗಳಿಂದ ಈಚೆಗೆ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಈ ರಸ್ತೆ ಬೇಗ ಯಾವತ್ತಾಗುತ್ತೋ ಅವತ್ತು NHIV ರಸ್ತೆ ಯಾವತ್ತಾಗುತ್ತೋ ಅವತ್ತು ಈ ಆಕ್ಸಿಡೆಂಟ್ಗಳು ಕಮ್ಮಿ ಆಗ್ತವೆ. ಅದರಿಂದ NHIನವರು ದಯವಿಟ್ಟು ಈ ರಸ್ತೆಯನ್ನು ಬೇಗ ಮುಗಿಸಿ ಪಾಪ ಸಾರ್ವಜನಿಕರಿಗೆ ಇನ್ನು ತೊಂದರೆ ಆಗದಂತೆ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾರ್ವಜನಿಕರಿಗೆ ಏನು ಇಷ್ಟಪಡೋದು ಹೇಳ್ತೀನಿ ಅಂದರೆ, ಈಗಿನ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ಎಚ್ಚರಿಕೆಯಿಂದ ಓಡಾಡಬೇಕು. ಇನ್ನು ಈ ರಸ್ತೆ ಅಭಿವೃದ್ಧಿ ಕೆಲಸ ಮುಗಿಯೋವರೆಗೂ ಎಚ್ಚರಿಕೆಯಿಂದ ಓಡಾಡಿ ನಮ್ಮ ಜೀವವನ್ನು ನಾವೇ ಕಾಪಾಡ್ಕೊಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯವರು ಪಾಪ ಭಾಳ ಬಡವರು. ಅವರ ಜೀವನ, ಅವರ ತಂದೆ ತಾಯಿ ವಯಸ್ಸಾಗಿದೆ. ಇವರಿಂದನೇ ಆ ಜೀವನ ಅವ್ರ ಮನೇದು ನಡಿಬೇಕಿತ್ತು. ಅದರಿಂದ ನಾನು ಪ್ರತಿಯೊಬ್ಬರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಎಚ್ಚರಿಕೆಯಿಂದ ಇರಬೇಕು, ಓಡಾಡಬೇಕು ಅಂತ. ಆದರೆ ಈಗೇನೋ ಹಣೆ ಬರ ಯಾರು ತಪ್ಸೋಕ್ಕಾಗೋದಿಲ್ಲ, ಆಗೋಗ್ಬಿಟ್ಟಿದೆ. ಅದರಿಂದ ಅವರ ಕುಟುಂಬಕ್ಕೆ ನಮ್ಮ MK ನಾಗರಾಜಣ್ಣವ್ರು ಹೇಳಿದ್ದಾರೆ, ಶಾಸಕರು ಮತ್ತು MK ನಾಗರಾಜಣ್ಣವರು ಮತ್ತು ನಾವು ನಮ್ಮ ಕೈಲಾದ ಸಹಕಾರವನ್ನು ಖಂಡಿತ ಅವ್ರಿಗೆ ಮಾಡ್ತೀವಿ. ದೇವರು ಭಗವಂತ ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.